ಸಂಸದರು ಒಪ್ಕೊಳ್ತಾರಾ? ಇಂಥವ್ರು ಕರ್ಕೊಂಬಂದಿದ್ರು, ನನ್ನ ಜೊತೆಲಿ ಮಲಗಿಸಿದ್ರು ಅಂತೇಳಿ ಇವ್ರು ಸಂಸದರು ಒಪ್ಕೊಳ್ತಾರಾ? ಪಕ್ಷೇತರವಾಗಿ ಅವರು ಸ್ಪರ್ಧೆ ಮಾಡೋದಾದ್ರೆ ಅವರ ವಿರುದ್ಧ ನಾನೊಬ್ಬ ಸಾಮಾನ್ಯ ವ್ಯಕ್ತಿ, ನಾನು ಸ್ಪರ್ಧೆ ಮಾಡ್ತೇನೆ, ಅವರನ್ನು ಸೋಲಿಸ್ತೇನೆ. ಪಕ್ಷೇತರವಾಗಿ ನಿಂತ್ಕೊಳ್ಬೇಕು. ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರಾ? ಬಾಗಲಕೋಟೆನಲ್ಲಿ ಬಿಜೆಪಿ ಅಭ್ಯರ್ಥಿ ಸೋಲಿಗೆ ಕಾರಣ ಪ್ರತಾಪ್ ಸಿಂಹ ಅವರಲ್ವಾ? ಅಲ್ಲಿ ಹೋಗಿ ಯಾವ ರೀತಿ ಭಾಷಣ ಮಾಡಿ ಬಂದರು ಇವರು? ಬಾಗಲಕೋಟೆಯಲ್ಲಿ ಹೋಗಿ ಸಿದ್ದರಾಮಯ್ಯನವರ ವಿರುದ್ಧ ಭಾಷಣ ಮಾಡಿ ಬಂದಿದ್ರಿಂದಲೇ ಅಲ್ಲಿ ಬಿಜೆಪಿ ತನ್ನ ಅವಕಾಶವನ್ನ ಕಳ್ಕೊಳ್ತು. ಪ್ರತಾಪ್ ಸಿಂಹ ಅವರು ಇವತ್ತು ಮೈಸೂರಿನಲ್ಲಿ ಭಾರತೀಯ ಜನತಾ ಪಕ್ಷದ ಒಳಗಡೆ ಗೊಂದಲಗಳನ್ನ ಉಂಟು ಮಾಡ್ತಾ ಇದ್ದಾರೆ. ಅಲ್ಲಿನ ಪ್ರೇಮ್ ಕುಮಾರ್ ಅವರ ಆದಿಯಾಗಿ ಅಲ್ಲಿನ ಬಹಳಷ್ಟು ಜನ ಬಿಜೆಪಿ ಕಾರ್ಯಕರ್ತರು, ಪ್ರಾಮಾಣಿಕ ಕಾರ್ಯಕರ್ತರು ನೇರವಾಗಿ ಸವಾಲನ್ನ ಒಡ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಅವರನ್ನ ಗುರಿಯಾಗಿಸ್ಕೊಂಡು ಮಾತನಾಡ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಅವರು ರಾಜಕಾರಣಿ ಅಲ್ಲ. ಪ್ರತಾಪ್ ಸಿಂಹ ಅವರು ಒಬ್ಬ ಅಂಕಣಕಾರ. ಪತ್ರಿಕೆಗಳಲ್ಲಿ ಅಂಕಣಗಳನ್ನ ಬರ್ಕೊಂಡು ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರುಗಳನ್ನ ಟೀಕೆ ಮಾಡ್ತಾ ಅವರ ವಿರುದ್ಧ ಬರೀತಾ ಯಡಿಯೂರಪ್ಪನವರು ಮಹಾನ್ ಭ್ರಷ್ಟರು ಅಂತ ಅವರು ಬೆತ್ತಲೆ ಜಗತ್ತಿನ ಪುಸ್ತಕದಲ್ಲಿ ಬರೆದಂಥವರು, ಇಷ್ಟೆಲ್ಲ ಬರೆದಂಥವರು ಏಕಾಏಕಿ ಬಂದು ಪ್ರಾಮಾಣಿಕ ಕಾರ್ಯಕರ್ತ ವಿಜಯ್ ಶಂಕರ್ ಅವರ ಟಿಕೆಟ್ ಅನ್ನ ತಪ್ಪಿಸಿ ಅಲ್ಲಿ ಟಿಕೆಟ್ ಅನ್ನ ಪಡಿತಾರೆ. ಅವರು ಕಾರ್ಯಕರ್ತ ಅಲ್ಲ, ರಾಜಕಾರಣಿ ಅಲ್ಲ. ಭಾರತೀಯ ಜನತಾ ಪಕ್ಷವನ್ನ ಕಟ್ಟಲೂ ಇಲ್ಲ, ಸದಸ್ಯರು ಆಗಲಿಲ್ಲ. ಅವರು ಯಾವುದೋ ಒಂದು ರೆಕಮೆಂಡೇಶನ್ ಮೇಲೆ ಬಂದು MP ಆಗ್ಬಿಟ್ರು. ಮೋದಿ ಅವರ ಹವಾದಲ್ಲಿ 2014ರಲ್ಲಿ MP ಆಗ್ಬಿಟ್ರು. ಈ 10 ವರ್ಷಗಳ ಕಾಲ ನಾನು MP ಆಗಿದ್ದೀನಿ, ಸಾಧನೆ ಮಾಡಿದ್ದೀನಿ ಅಂತಾರಲ್ಲ, ಅವರು ಮನೆಯಿಂದ ಏನಾದರೂ ತಂದು ಸಾಧನೆ ಮಾಡಿದ್ದಾರಾ? ಇಲ್ಲಿ ಸ್ಥಳೀಯವಾಗಿ ಈಗ ಚಾಮರಾಜ ವಿಧಾನಸಭಾ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡ್ತೇನೆ, ನಾನು MLA ಆಗ್ತೀನಿ ಅಂತ ಹೊರಟಿದ್ದಾರೆ. ಈಗ ಕಳೆದ ಬಾರಿ ಸೋತಿದ್ದಂತಹ ನಾಗೇಂದ್ರರವರು ಅವರ ಸ್ಥಾನವನ್ನ ಕಸಲಿಕ್ಕೆ ಇವರು ಬರ್ತಾ ಇದ್ದಾರೆ. ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ವಿರೋಧ ವ್ಯಕ್ತ ಆಗ್ತಾ ಇದೆ. ಆದರೂ ಸಹ ಇವರು ಬಾಲಂಗೋಚಿಗಳನ್ನ ಹಿಡ್ಕೊಂಡು ಇವರು ಕೌಂಟರ್ಗಳನ್ನ ಕೊಡ್ತಾ ಇರುವಂತದ್ದು ಪ್ರೇಮ್ ಕುಮಾರ್ ಅವರು ಪ್ರೆಸ್ ಮೀಟ್ ಮೂಲಕ ಹೇಳಿದ್ದಾರೆ. ಈಗ ನಿರಂತರವಾಗಿ ಲೋಕಲ್ನಲ್ಲಿ ಚಾನೆಲ್ಗಳಲ್ಲಿ ಮಾತನಾಡ್ತಾ ಇದ್ದಾರೆ. ಅಂತಂದ್ರೆ ಭಾರತೀಯ ಜನತಾ ಪಕ್ಷವನ್ನ ಹೊಡಿತಾ ಇರುವಂತಹ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಮಿಸ್ಟರ್ ಪ್ರತಾಪ್ ಸಿಂಹ ಅವರು ರಾಜಕಾರಣಿ ಅಲ್ಲ, ಅಂಕಣಕಾರರು. ಪಕ್ಷವನ್ನ ಕಟ್ಟಿದ್ದಂತಹ ಈಗ ಪ್ರೇಮ್ ಕುಮಾರ್ ಅಂತವರು, ನಾಗೇಂದ್ರ ಅಂತವರು, ರಾಮದಾಸ್ ಅಂತವರು, ಮೈಸೂರಿನಲ್ಲಿ ಶ್ರೀವತ್ಸ ಅಂತವರು, ಬಹಳಷ್ಟು ಜನ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅಡಿಯಿಂದ ಬಂದಿದ್ದಾರೆ, ಪಕ್ಷವನ್ನ ಕಟ್ಟಿದ್ದಾರೆ. ಮೈಸೂರಿನಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಕಟ್ಟೋದಕ್ಕೆ ಪ್ರಾಮಾಣಿಕ ಕಾರ್ಯಕರ್ತರು ಬಹಳ ಜನ ಇದ್ದಾರೆ. CS ವಿಜಯಶಂಕರ್ ಅವರು ನಿರಂತರವಾಗಿ MP ಆಗ್ತಾ ಇದ್ರು. ಅವರು ಬಹಳಷ್ಟು ಜನ ಇದ್ದಾರೆ. ಅಂತಹ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ತಾನೇ ಗ್ರೇಟ್, ನಾನೇ ಸರ್ವಾಧಿಕಾರಿ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇರೋದ್ರಿಂದ ಇವತ್ತು ಬಿಜೆಪಿಯ ಕಾರ್ಯಕರ್ತರು ಇವತ್ತು ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ಅಂತಂದ್ರೆ ಪಕ್ಷವನ್ನ ಹೊಡಿತಾ ಇರುವಂತದ್ದು. ಬೆತ್ತಲೆಯ ಜಗತ್ತಿಗೆ ಆಪೋಸಿಟ್ ಆಗಿ ಕತ್ತಲೆಯ ಜಗತ್ತು ಅಂತ ಒಂದು ಪುಸ್ತಕ ಬರೆದಿದ್ರು ನಮ್ಮ ಪ್ರವೀಣ್ ಕುಮಾರ್ ಮಾವಿನಕಾಡು ಅಂತೇಳಿ. ಅವರು ಬರೆದಂತಹ ಪುಸ್ತಕ ಬಿಡುಗಡೆಯ ಸಮಯದಲ್ಲಿ ಸ್ಟೇ ಆರ್ಡರ್ ತಗೊಂಡ್ಬರ್ತಾರೆ. ಯಾತಕ್ಕೆ? ಇವರ ಬೆತ್ತಲೆಯ ಜಗತ್ತಿನಲ್ಲಿ ಭಾರತೀಯ ಜನತಾ ಪಕ್ಷ ತನಗೆ ಜೀವ ಕೊಟ್ಟಿರುವಂತಹ, ತನಗೆ ರಾಜಕೀಯ ಜನ್ಮ ಕೊಟ್ಟಿರುವಂತಹ ಭಾರತೀಯ ಜನತಾ ಪಕ್ಷದ ಮಹಾನ್ ನಾಯಕರನ್ನ ಕೆಟ್ಟದಾಗಿ ಬಿಂಬಿಸಿ ಅವರ ವಿರುದ್ಧ ಆರೋಪಗಳನ್ನ ಹೊರಿಸಿದ್ದಂತ ಶ್ರೀರಾಮುಲು ಇರ್ಬೋದು, ಜನಾರ್ದನ್ ರೆಡ್ಡಿ ಇರ್ಬೋದು, ಯಡಿಯೂರಪ್ಪ ಇರ್ಬೋದು, ಅನಂತ್ ಕುಮಾರ್ ಇರ್ಬೋದು, ಧರ್ಮೇಂದ್ರ ಪ್ರಧಾನ್ ಇರ್ಬೋದು, ಉಮಾ ಭಾರತಿ ಇರ್ಬೋದು, ಸುಷ್ಮಾ ಸ್ವರಾಜ್ ಇರ್ಬೋದು, ಯಾಕೆ ಲಾಲ್ ಕೃಷ್ಣ ಅಡ್ವಾಣಿ ಅವರನ್ನು ಸಹ ಉಲ್ಲೇಖ ಮಾಡಿದ್ರು. ಇವರನ್ನೆಲ್ಲರನ್ನ ಉಲ್ಲೇಖ ಮಾಡಿ ಬೆತ್ತಲೆ ಜಗತ್ತಿನಲ್ಲಿ ಬರೆದಂತಹ ಪ್ರತಾಪ್ ಸಿಂಹ ಅವರಿಗೆ ಕತ್ತಲೆ ಜಗತ್ತು ಪುಸ್ತಕವನ್ನು ಬರಬಾರ್ದು ಅಂತ ತಡೆಯಾಜ್ಞೆ ತಂದಿದ್ದು ಯಾಕೆ? ಸತ್ಯ ಹೊರಗಡೆ ಬರುತ್ತೆ ಅಂತನಾ? ಸತ್ಯ ಹೊರಗಡೆ ಬರಲಿ. ಹಾಗಾದ್ರೆ ಇವರು ಮಾಡಿರುವಂತಹ ತಪ್ಪುಗಳನ್ನ ಮುಚ್ಚಿಡಬೇಕು, ಅದಕ್ಕೋಸ್ಕರವಾಗಿ ನ್ಯಾಯಾಲಯದ ಮೊರೆ ಹೋಗ್ತಾರೆ. ಕತ್ತಲೆ ಜಗತ್ತಿನಲ್ಲಿ ಏನಿದೆ ಅಂತ ಜಗತ್ತಿಗೆ ಗೊತ್ತಾಗ್ಬೇಕಲ್ವಾ? ಬೆತ್ತಲೆ ಜಗತ್ತಿನಲ್ಲಿ ಏನಿತ್ತು ಅಂತ ಗೊತ್ತಿದ್ರೂ ಸಹ ಭಾರತೀಯ ಜನತಾ ಪಕ್ಷದವರು
ತನ್ನದೇ ಪಕ್ಷದ ಮುಖಂಡರುಗಳನ್ನ ಬರವಣಿಗೆಯ ಮೂಲಕ, ಅಂಕಣಗಳ ಮೂಲಕ ಟೀಕೆ ಮಾಡಿದ್ರೂ ಸಹ, ಆರೋಪಗಳನ್ನು ವ್ಯಕ್ತಪಡಿಸಿದ್ರೂ ಸಹ ಅವರಿಗೆ ಏಕಾಏಕಿ ಟಿಕೆಟ್ ಕೊಡುವಂತಹ ಭಾರತೀಯ ಜನತಾ ಪಕ್ಷದವರು ಇವತ್ತು ಈ 2024 ಟಿಕೆಟ್ ಕೊಡಲಿಲ್ಲ. ಆದರೆ ಈ ಕತ್ತಲೆಯ ಜಗತ್ತಿನಲ್ಲಿ ಏನಿದೆ ಅಂತ ಜನರಿಗೆ ಗೊತ್ತಾಗಬೇಕಲ್ವಾ? ಕತ್ತಲೆ ಜಗತ್ತಿನಲ್ಲಿ ಏನಿದೆ ಅಂತ ಜನರಿಗೆ ಗೊತ್ತಾಗಬೇಕು. ಸತ್ಯ ಅಸತ್ಯತೆಗಳ ಬಗ್ಗೆ ಚರ್ಚೆ ಮಾಡಬೇಕು. ಇವರು ಪತ್ರಕರ್ತರು ತಾನೆ, ಇವರು ಅಂಕಣಕಾರರು ತಾನೆ, ಇವರಿಗೆ ಲೋಗೋ ಮೈಕ್ಗಳು ಸಿಕ್ಕಿದ ತಕ್ಷಣ ವೀರಾವೇಶದಿಂದ ಮಾತನಾಡ್ತಾರೆ ತಾನೆ. ಮದ್ದೂರ್ಗೆ ಹೋಗಿ ಹಿಂದೂ ಹೋರಾಟಗಾರರನ್ನ ಉರಿದುಂಬಿಸಿ ಪ್ರಚೋದನೆ ಮಾಡಿಕೊಂಡು ಹಿಂದೂ ಧರ್ಮಕ್ಕೆ ಅಪಾಯ ಅಂತ ಹೇಳಿದವರು ತಾನೆ. ಅದೇ ರೀತಿ ಮಹದೇವಪುರದಲ್ಲಿ ಹೇಳ್ದಂಥವ್ರು ತಾನೆ. ತಮ್ಮ ಮೇಲೆ ನನಗೆ ಭಯ ಇದೆ ಅಂತ ಹೇಳ್ದಂಥವ್ರು ತಾನೆ. ಇವರು ಇಲ್ಲ ಸಲ್ಲದ ವಿಶ್ವೇಶ್ವರ ಭಟ್ರ ಜೊತೆ ಸೇರಿಕೊಂಡು ಒಂದು ಅಂಕಣಕಾರನನ್ನೇ ಸೃಷ್ಟಿ ಮಾಡಿದಂಥವರು ತಾನೆ. ಇಷ್ಟೆಲ್ಲ ಬುದ್ಧಿ ಇರುವಂಥವರು, ಇಷ್ಟೆಲ್ಲ ತಲೆ ಇರುವಂಥವರು, ಕತ್ತಲೆ ಜಗತ್ತಿನಲ್ಲಿ ಏನಿತ್ತು ಅದು ಹೊರಗಡೆ ಬರಬೇಕಲ್ವಾ? ನಮ್ಮ ಲಕ್ಷ್ಮಣ್ ಅವರು ಹೇಳ್ತಾ ಇರ್ತಾರೆ, ಕಾಂಗ್ರೆಸ್ ಪಕ್ಷದ ಲಕ್ಷ್ಮಣ್ ಅವರು ಹೇಳ್ತಾ ಇದ್ದಾರೆ, ನೀನು ಸ್ಟೇಯನ್ನ ವೆಕೇಟ್ ಮಾಡ್ಕೊಂಡು ಹೊರಗಡೆ ಬಾ, ಅವತ್ತು ನಿಮಗೆ ತೋರಿಸ್ತೀನಿ ಅಂತೇಳಿ. ಅವರು ಮೈಸೂರಿನವರೇ, ಲಕ್ಷ್ಮಣ್ ಅವರು ಮೈಸೂರಿನವರೇ, ಪ್ರೇಮ್ ಕುಮಾರ್ ಮೈಸೂರಿನವರೇ, ನಾಗೇಂದ್ರ ಅವರು ಮೈಸೂರಿನವರೇ, ಎಲ್ಲರೂ ಸಹ ಮೈಸೂರಿನವರೇ, BJP ಪಕ್ಷದವರೇ ಟೀಕೆ ಮಾಡ್ತಾ ಇದ್ದಾರೆ ಅಂತಂದಾಗ ಇಲ್ಲಿ ಏನೋ ಒಂದು ತಪ್ಪು ಆಗಿದೆ ಅಂತ ತಾನೆ. ಅವರಿಗೆ ನಿಜವಾದಂತಹ ರಾಜಕೀಯ ಶಕ್ತಿ 10 ವರ್ಷಗಳ ಕಾಲ ಸಂಸದರಾಗಿದ್ರಲ್ಲ, ಅವರು 10 ವರ್ಷಗಳ ಕಾಲ ಸಂಸದರಾಗಿದ್ರಲ್ಲ, ಅವ್ರಿಗೊಂದು ಓಪನ್ ಚಾಲೆಂಜ್ ಮಾಡ್ಬೋದು ನಾವು. ನಿಜವಾಗ್ಲೂ ಅವ್ರು ಏನಾದರೂ 10 ವರ್ಷಗಳ ಕಾಲ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸುಮಾರು 8 ವಿಧಾನಸಭಾ ಕ್ಷೇತ್ರಗಳನ್ನು ಪ್ರತಿನಿಧಿಸಿದ್ರಲ್ಲ, 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡು ಪಕ್ಷೇತರವಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತೇಳಿ ಘೋಷಣೆ ಮಾಡಲಿ. ಇನ್ನೂ 1.5 ವರ್ಷ ಟೈಮ್ ಇದೆ. ವಿಧಾನಸಭಾ ಚುನಾವಣೆಗೆ ಪಕ್ಷೇತರವಾಗಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅಂತೇಳಿ ಅವರು ಘೋಷಣೆ ಮಾಡಲಿ. ಪಕ್ಷೇತರವಾಗಿ ಅವರ ಎದುರುಗಡೆ ನಾನು ಅಕ್ಷರ ಮೀಡಿಯಾದ ರಾಜು ಮೌರ್ಯ ದಾವಣಗೆರೆ ಅವ್ರ ಎದುರುಗಡೆ ಯಾವುದೇ ಕ್ಷೇತ್ರದಲ್ಲಿ ಅವರು ಸ್ಪರ್ಧೆ ಮಾಡಲಿ, ನಾನು ಸಹ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೇನೆ, ಅವರ ವಿರುದ್ಧವಾಗಿ ಸ್ಪರ್ಧೆ ಮಾಡ್ತೇನೆ. ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರಾ? ಪಕ್ಷೇತರವಾಗಿ 10 ವರ್ಷಗಳ ಕಾಲ ಸಂಸದರಾಗಿದ್ದಂಥವ್ರು ಇವರು. ಆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಿಡಿತವನ್ನು ಸಾಧಿಸಿದಂಥವ್ರು ಇವರು ನಿಜಕ್ಕೂ ರಾಜಕಾರಣದಲ್ಲಿ 10 ವರ್ಷದ ಅನುಭವ, 10 ವರ್ಷದಲ್ಲಿ ಒಂದೇ ಒಂದು ಕ್ಷೇತ್ರದಲ್ಲಿ ಇವರ ಜನಾನುರಾಗಿ ಆಗಿದ್ದರೆ, ಭಾರತೀಯ ಜನತಾ ಪಕ್ಷವನ್ನು ಹೊರತುಪಡಿಸಿ, ಕಾಂಗ್ರೆಸ್ ಪಕ್ಷವನ್ನು ಹೊರತುಪಡಿಸಿ, JDS ಅನ್ನು ಹೊರತುಪಡಿಸಿ ಪಕ್ಷೇತರವಾಗಿ ಅವರು ಸ್ಪರ್ಧೆ ಮಾಡೋದಾದ್ರೆ ಅವರ ವಿರುದ್ಧ ನಾನೊಬ್ಬ ಸಾಮಾನ್ಯ ವ್ಯಕ್ತಿ, ನಾನು ಸ್ಪರ್ಧೆ ಮಾಡ್ತೇನೆ, ಅವರನ್ನು ಸೋಲಿಸ್ತೇನೆ. ಪಕ್ಷೇತರವಾಗಿ ನಿಂತ್ಕೊಳ್ಬೇಕು. ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರಾ? ಮೈಸೂರಿನ ಯಾರು ಪ್ರಾಮಾಣಿಕ ಕಾರ್ಯಕರ್ತರು, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನೇ ಕಡೆಗಾಣಿಸಿ ಕಾರ್ಯಕರ್ತರು ಇವತ್ತು ಪ್ರೆಸ್ ಮೀಟ್ ಮೂಲಕ ಹೊರಗಡೆ ಪಬ್ಲಿಕ್ ಆಗಿ ಮಾತನಾಡ್ತಾ ಇದ್ದಾರೆ ಅಂತಂದ್ರೆ BJP ಪಕ್ಷವನ್ನ ಹೊಡಿತಾ ಇರುವಂಥದ್ದು ಯಾರು? ಕತ್ತಲೆ ಜಗತ್ತನ್ನ ಮುಚ್ಚಿ ಹಾಕಿದಂಥವ್ರು ಯಾರು? ಪ್ರಾಮಾಣಿಕರಾಗಿದ್ದರೆ ಎಂತೆಂತಹ ಆಡಿಯೋಗಳು ಬಂತು, ಎಂತೆಂತಹ ವಿಚಾರಗಳು ಬಂತು. ಆದರೂ ಸಹ ಭಾರತೀಯ ಜನತಾ ಪಕ್ಷ 2 ಅವಕಾಶಗಳನ್ನು ಕೊಡ್ತು. ತನ್ನದೇ ಪಕ್ಷದವರನ್ನ ಟೀಕೆ ಮಾಡಿದ್ರು ಸಹ ಪಕ್ಷ ಅವರಿಗೆ ಟಿಕೆಟ್ ಅನ್ನು ಕೊಡ್ತು. ವಿಜಯಶಂಕರ್ ಅವರನ್ನ ಸೋಲ್ಸೋದಕ್ಕೆ ಹಾಸನಕ್ಕೆ ಕಳಿಸ್ತು. ಪ್ರಾಮಾಣಿಕ ಕಾರ್ಯಕರ್ತ ವಿಜಯಶಂಕರ್ ಅವರ ಹಾಸನಕ್ಕೆ ಹೋಗಿ ದೇವೇಗೌಡರ ವಿರುದ್ಧ ನಿಂತ್ಕೊಂಡು ಸೋತ್ರು. ನಿಜವಾದಂತಹ ಧೈರ್ಯಶಾಲಿ ಆಗಿದ್ದರೆ, ನಿಜವಾದಂತಹ ಶಕ್ತಿಶಾಲಿ ಆಗಿದ್ದರೆ 2014ರಲ್ಲಿ ಹಾಸನದಲ್ಲಿ, ತನ್ನ ತವರು ಜಿಲ್ಲೆಯ ಹಾಸನದಲ್ಲಿ ನೇರ ದೇವೇಗೌಡರ ವಿರುದ್ಧ ನಿಂತು BJPಯಿಂದ ಸ್ಪರ್ಧೆ ಮಾಡಿ ಸೋತಿದ್ರು ಸಹ ಅಲ್ಲಿ ಪಕ್ಷ ಕಟ್ಟಬೇಕಾಗಿತ್ತು. ಇಲ್ಲಿ ಹದ ಮಾಡಿದ್ದಂತಹ ಭೂಮಿಗೆ ನರೇಂದ್ರ ಮೋದಿಯವರ ಹವವನ್ನು ಕ್ರಿಯೇಟ್ ಮಾಡಿರುವಂಥದಕ್ಕೆ ಯಾವುದೋ ಮೂಲಕ ಹೋಗಿ ಟಿಕೆಟ್ ತಗೊಂಡು ಬಂದು ನಾನು MP ಆಗ್ಬಿಟ್ಟೆ ಅಂತ ಹೇಳ್ತಾರಲ್ಲ, ಯಾವುದೇ ಸಾಧನೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರವನ್ನಷ್ಟೇ ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.